ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೌತ್ ಆಫ್ರಿಕಾ ಏಕದಿನ ಸರಣಿಗೆ ಗೆಲ್ಲ ಅನುಮಾನ. ಹೊಸ ನಾಯಕ ಯಾರು? ಬಾಬರ್ ಅಜಮ್ಗೆ ಐಸಿಸಿ ದಂಡ ವಿಧಿಸಿದ್ಯಾಕೆ? ಕ್ರಿಮಿನಲ್ ಆದಂತ ಧ್ರುವ ಸರ್ಜಾ ಸೆಟ್ಟೇರಿತು 7ನೇ ಸಿನಿಮಾ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ರಣಜಿ ಟ್ರೋಫಿಯ ಪಂದ್ಯದಲ್ಲಿ ಚಂಡೀಗಢದ ವಿರುದ್ಧ ಕರ್ನಾಟಕ ತಂಡ ಇನ್ನಿಂಗ್ಸ್ ಹಾಗೂ 185 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. 5ನೇ ಪಂದ್ಯದಲ್ಲಿ ಅಮೋಘ ಬೌಲಿಂಗ್ ಪ್ರದರ್ಶನ ತೋರಿದ ಅನುಭವಿ ಸ್ಪಿನ್ ಆಲ್ರೌಂಡರ್ ಶ್ರೇಯಸ್ ಗೋಪಾಲ್ರ 10 ವಿಕೆಟ್ ಗೊಂಚಲು ಸಾಧನೆ ಅದ್ಭುತವಾಗಿತ್ತು. ಜೊತೆಗೆ ಸ್ಮರಣ್ ರವಿಚಂದ್ರನ್ ಅವರ ದ್ವಿಶತಕ ನೆರವಿನಿಂದ ಕರ್ನಾಟಕ ತಂಡ ಭರ್ಜರಿಯಾಗಿ ಗೆದ್ದು ಬೀಗಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ನಿರ್ಣಾಯಕ ಏಕದಿನ ಸರಣಿಗೂ ಮುನ್ನ ಭಾರತ ರಾಷ್ಟ್ರೀಯ ಕ್ರಿಕೆಟ್ ತಂಡವು ನಾಯಕತ್ವದ ಸಮಸ್ಯೆ ಎದುರಿಸುತ್ತಿದೆ. ಭಾರತದ ನಾಯಕ ಶುಭ್ಮನ್ ಗಿಲ್ ಕುತ್ತಿಗೆ ನೋವಿನಿಂದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದಾರೆ. 2ನೇ ಟೆಸ್ಟ್ ಪಂದ್ಯವನ್ನ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಶನಿವಾರ ಗುವಾಹಟಿಯಲ್ಲಿ ಆರಂಭವಾಗಲಿರುವ ಭಾರತ ವಿರುದ್ಧದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯ ನಡೆಯಲಿದೆ. ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ವಿಶ್ವ ದಾಖಲೆ ನಿರ್ಮಿಸುವ ಸನಿಹದಲ್ಲಿದ್ದಾರೆ. ದ್ವಿತೀಯ ಪಂದ್ಯವನ್ನ ಗೆದ್ರೆ ಅಜೇಯವಾಗಿ ಅತ್ಯಧಿಕ ಟೆಸ್ಟ್ ಪಂದ್ಯ ಗೆದ್ದ ವಿಶ್ವದ ಮೊದಲ ನಾಯಕ ಎನಿಸಿಕೊಳ್ಳಲಿದ್ದಾರೆ. ಮುಂಬರುವ ಐಪಿಎಲ್ನಲ್ಲಿ ಚೆನ್ನೈ ತಂಡದ ಧೋನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಸಂಜು ಸ್ಯಾಮ್ಸನ್ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಖರೀದಿ ಮಾಡಿದೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ರೋಲ್ ನಿಭಾಯಿಸುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಮಾಜಿ ನಾಯಕ ಬಾಬರ್ ಆಜಮ್ ಅವರಿಗೆ ಐಸಿಸಿ ದಂಡ ವಿಧಿಸಿದೆ. ಐಸಿಸಿ ನೀತಿ ಸಂಹಿತೆಯ ಆರ್ಟಿಕಲ್ 2.2 ಉಲ್ಲಂಘಿಸಿದ್ದಕ್ಕಾಗಿ ಅವರಿಗೆ ಪಂದ್ಯ ಶುಲ್ಕದ 10% ದಂಡ ವಿಧಿಸಲಾಗಿದೆ. ಶ್ರೀಲಂಕಾ ವಿರುದ್ಧ 3ನೇ ಏಕದಿನ ಪಂದ್ಯದಲ್ಲಿ ಔಟ್ ಆದ ನಂತರ ಬ್ಯಾಟ್ನಿಂದ ಸ್ಟಂಪ್ಗಳನ್ನ ಹೊಡೆದಿದ್ದಕ್ಕಾಗಿ ಬಾಬರ್ ಆಜಮ್ಗೆ ಈ ಶಿಕ್ಷೆ ವಿಧಿಸಲಾಗಿದೆ. ನಾನು ಪ್ರಮೋಷನ್ಗಾಗಿ ಅಥವಾ ಸಿಂಪತಿಗಾಗಿ ಕಣ್ಣೀರು ಹಾಕಿದ್ದಲ್ಲ ಅಂತ ಲವ್ OTP ಚಿತ್ರದ ನಾಯಕ ನಟ ಅನೇಶ್ TV9ಗೆ ಪ್ರತಿಕ್ರಿಯಿಸಿದ್ದಾರೆ. ಸಿನಿಮಾಗೆ ಒಳ್ಳೆಯ ರಿಪೋರ್ಟ್ ಇದ್ರೂ ಜನ ಬರ್ತಿಲ್ಲ ಅನ್ನೋ ಬೇಸರದಲ್ಲಿ ಮಾತನಾಡಿದ್ದೇನೆ. ಶಿವಣ್ಣ, ಸುದೀಪ್ ಸರ್, ಯಶ್ ಅವರು ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಎಲ್ಲಾ ಟೈಮ್ ನನ್ನ ಬೆನ್ನ ಹಿಂದೆ ಇರಿ ಅನ್ನೋಕ್ಕಾಗಲ್ಲ ಅಂತ ಅನೇಶ್ ಹೇಳಿದ್ದಾರೆ. ಸಿಂಪತಿ ಗಿಟ್ಸ್ಕೊಳ್ಳೋದಕ್ಕೆ ನನ್ನ ಕೆರಿಯರ್ ಎಂಡ್ ಮಾಡ್ತೀನಿ ಅನ್ನೋ ಮಾತು ಬೇಕಾಗಿರಲಿಲ್ಲ ನನಗೆ. ಇಷ್ಟು ಕಂಟೆಂಟ್ ಬಂದು ಇಷ್ಟು ರಿವ್ಯೂಸ್ ಬಂದು ಹಾಗಾದರೆ ನಾವು ರಿವ್ಯೂಸ್ ಬರೋದೇ ವೇಸ್ಟಾ, ನಾವು ಕಂಟೆಂಟ್ ರಿವ್ಯೂಸ್ ತೊಗೊಳೋದು ವೇಸ್ಟಾ, ಎಲ್ಲವೂ ಒಂದ್ಸರಿ ನನಗೆಲ್ಲವೂ ಕ್ವಶನ್ ಮಾರ್ಕಾಗಿ ಉಳಿದಿದೆ. ಈಗ ನಾವು ಹೇಳ್ತೀವಿ ಒಂದು ಒಳ್ಳೆ ರಿವ್ಯೂ ಬಂದರೆ ಎದೊಳುತ್ತೆ ಅಂದಾಗ ಅದು ಬಂದಾಗಲೂ ಕನ್ವರ್ಟ್ ಆಗಿಲ್ಲ ಅಂದರೆ ಎಷ್ಟು ಪ್ರಯತ್ನ ಮಾಡೋಕ್ಕಾಗುತ್ತೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ 7ನೇ ಸಿನಿಮಾಗೆ ಮುಹೂರ್ತ ನೆರವೇರಿದೆ. ಕ್ರಿಮಿನಲ್ ಸಿನಿಮಾದ ಟೈಟಲ್ ಲಾಂಚ್ ಮಾಡಲಾಗಿದ್ದು ಕೆರೆಬೇಟೆ ಖ್ಯಾತಿಯ ರಾಜ್ಗುರು ನಿರ್ದೇಶನ ಮಾಡ್ತಿದ್ದಾರೆ. ಧ್ರುವ ಸರ್ಜಾಗೆ ರಚಿತಾ ರಾಮ್ ಜೋಡಿಯಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಡೆದ ನೈಜ ಘಟನೆ ಆಧಾರಿತ ಸಿನಿಮಾ ಇದಾಗಿದೆ. ಹೋರಿ ಹಿಡಿಯುವ ಪೈಲ್ವಾನ್ ಪಾತ್ರದಲ್ಲಿ ಧ್ರುವ ಸರ್ಜಾ ಕಾಣಿಸಿಕೊಳ್ಳಲಿದ್ದಾರೆ. ಹಾವೇರಿ ಮತ್ತೆ ಆಂಗಲ್ ಅಲ್ಲಿ ನಡೆದಂತ ಒಂದು ಪ್ರೇಮಿಗಳ ಕಥೆ, ಒಂದು ಪ್ರಾಪರ್ ಅಥೆಂಟಿಕ್ ಕಲ್ಟ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ಕಲ್ಟ್ ಬೇಸ್ಡ್ ಅಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮೀ ಆ್ಯಂಡ್ ವೆನ್ ಹಿ ಅಪ್ರೋಚ್ಡ್ ಮೀ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿದೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಎಸ್.